ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ. ಸೊ ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ಪಾರ್ಟ್ ಸಿ ಯಲ್ಲಿ ಬರುವಂಥ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರುತ್ತೆ, ಯಾವ್ಯಾವ ಕ್ವಶನ್ಸ್ಗಳಿಗೆ ನೀವು ರೆಡಿ ಆಗಬೇಕು, ಈಸಿಯಾಗಿ 24 ಮಾರ್ಕ್ಸನ್ನು ಈಸಿಯಾಗಿ ಹೇಗೆ ತೊಗೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಯಾವುದಕ್ಕೆ ನೀವು ರೆಡಿ ಆಗಬೇಕು, ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕಿಂತ ಫಸ್ಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ 2024-25 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳಿದ್ದೆ. ಆ ವಿಡಿಯೋಸ್ಗಳನ್ನೆಲ್ಲ ವಾಚ್ ಮಾಡಿದ್ರ ಮೇಲೆ ಇದು ನಿಮಗೆ 4th ವಿಡಿಯೋ ಅಂತ ಹೇಳಿದರೆ, ಪಾರ್ಟ್ ಡಿ ಯಲ್ಲಿ 8 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು, ಯಾವುದು ಇಂಪಾರ್ಟೆಂಟು, ಯಾವುದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಪಾರ್ಟ್ ಡಿಯಲ್ಲಿ ಟೋಟಲ್ ಆಗಿ ಅವ್ರು ಕೊಡುವಂಥದ್ದು 5 ಕ್ವಶನ್ಸ್ ಅಲ್ವಾ ಮಕ್ಕಳೇ? ಈ 5 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಹಾಗಾದರೆ ಆ ಮೇನ್ ಚಾಪ್ಟರ್ಗಳು ಯಾವುದು ಅಂತ ನೋಡಿಕೊಂಡು ಆ ಚಾಪ್ಟರಲ್ಲಿ ಬರುವ ಎಲ್ಲ ಕ್ವಶನ್ಸ್ಗಳನ್ನ ಓದ್ಕೊಂಡು ಬಿಟ್ಟರೆ ಈಸಿಯಾಗಿ ನೀವು ಇಲ್ಲಿ 24 ಮಾರ್ಕ್ಸನ್ನು ತೊಗೊಳ್ಬಹುದು ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರಲ್ಲಿ ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಇಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ. ಇದು ಬಿಟ್ಟು ಈ ಚಾಪ್ಟರಲ್ಲಿ ಮೇಯ್ನ್ ಆಗಿ ಇನ್ನೂ 3 ಕ್ವಶನ್ಸು ಕೇಳುವಂಥ ಚಾನ್ಸಸ್ ಇದೆ. ಟೋಟಲ್ ಆಗಿ 4 ಕ್ವಶನ್ಸ್. ಆ 4 ಕ್ವಶನ್ಸನ್ನ ನೋಡಿಕೊಂಡ್ರೆ 1 ಕ್ವಶನ್ ಗ್ಯಾರಂಟಿ ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್ನು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ಮೇಲೆ ಕೇಳಿರುವಂಥದ್ದು. ಇಲ್ಲಿ ಪಾರ್ಟ್ನರ್ಶಿಪ್ ಕಾನ್ಸೆಪ್ಟನ್ನು ಕೇಳಿದ್ದಾರೆ. ಅದೇ ರೀತಿ ನಾನು ನಿಮಗೆ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡುವಾಗ ಹೇಳಿದ್ದೀನಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇಂಪಾರ್ಟೆಂಟ್ ಅಂತ, ಅದಕ್ಕೆ ಆನ್ಸರ್ಸ್ನ ಹೇಳಿದ್ದೀನಿ. HUF ಕೊಟ್ಟಿದ್ದೀನಿ, ಜಾಯಿಂಟ್ ಸ್ಟಾಕ್ ಕಂಪನಿ ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಇನ್ನೊಂದು ಕೋಆಪರೇಟಿವ್ ಸೊಸೈಟಿ. ಸೊ ಇಷ್ಟು ಕಾನ್ಸೆಪ್ಟನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಪ್ರಾಫಿಟ್ ಅಂತ ಹೇಳಿದ್ರೆ ಇದು 4 ಮಾರ್ಕ್ಸಿಗೂ ಈ ಚಾಪ್ಟರ್ ಇಂಪಾರ್ಟೆಂಟು, 8 ಮಾರ್ಕ್ಸಿಗೂ ಇಂಪಾರ್ಟೆಂಟು. ನೋಡಿ ಒನ್ಸ್ ಅಗೇನ್ ಹೇಳ್ತೀನಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಸ್ಟಾಕ್ ಕಂಪನಿ, HUF, ಕೋಆಪರೇಟಿವ್ ಸೊಸೈಟಿ. 5 ಕಾನ್ಸೆಪ್ಟು ನೀವು ಪಕ್ಕಾ ಮಾಡಿಕೊಂಡ್ರೆ 5 ಕಾನ್ಸೆಪ್ಟಲ್ಲಿ ಒಂದು 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, 8 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಓಕೆನಾ? ನೆಕ್ಸ್ಟು ನಿಮಗೆ ಬಿಸ್ನೆಸ್ ಸರ್ವಿಸ್ ಚಾಪ್ಟರಿಗೆ ಬಂದಾಗ ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಇದು ಇಂಪಾರ್ಟೆಂಟ್ ಟಾಪಿಕ್ಕು, ನೋ ಡೌಟ್ ಇದಂತೂ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹಾಗಾದರೆ ಈ ವಿಡಿಯೋದಲ್ಲಿ ಕೊಡುವಂತಹ 8 ಮಾರ್ಕ್ಸಿನ ಅಷ್ಟು ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಮಾಡೆಲ್ ಪೇಪರಲ್ಲಿ ಏನಿದೆ ಈ 3 ಕ್ವಶನ್ಸನ್ನು ಕವರ್ ಮಾಡ್ಕೊಬಿಡೋಣ. ಫಸ್ಟ್ ಒನ್, ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಇದೆ. 8 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಯಾವುದೇ ಕಾನ್ಸೆಪ್ಟನ್ನು ಕೇಳಿದ್ರು ಕೂಡ ಮೀನಿಂಗ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ಇನ್ವಾಲ್ವಿಂಗ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂಡರ್ಟೇಕನ್ ವಿತ್ ಅ ಮೋಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್ ಇನ್ ಸೊಸೈಟಿ. ಅಥವಾ ನೀವು ಇನ್ನೊಂದು ಮೀನಿಂಗ್ ಕೂಡ ಬರೀಬಹುದು, ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಈ ಮೀನಿಂಗ್ ಕೂಡ ನೀವು ಬರೀಬಹುದು. ಈ 2 ಮೀನಿಂಗು ಬಿಸ್ನೆಸ್ಸಿಗೆ ಕೊಡಬಹುದು. ಓಕೆನಾ? ಇಲ್ಲಿ ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಬ್ಜೆಕ್ಟಿವ್ಸನ್ನು ನಾನು 2 ಟೈಪ್ಸಲ್ಲಿ ಕೊಡ್ತೀನಿ, ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸಿಗೆ 2 ಟೈಪ್ಸು, ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಸು, ಇನ್ನೊಂದು ಸೋಷಿಯಲ್ ಆಬ್ಜೆಕ್ಟಿವ್ಸು. ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ರಿಲೇಟೆಡ್ ಟು ಬಿಸ್ನೆಸ್, ಅರ್ನಿಂಗ್ ಪ್ರಾಫಿಟ್ಸ್, ಮಾರ್ಕೆಟ್ ಸ್ಟ್ಯಾಂಡಿಂಗ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಇದು. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್, ಪೇಯಿಂಗ್ ಫೇರ್ ವೇಜಸ್ ಆ್ಯಂಡ್ ಪ್ರೊವೈಡಿಂಗ್ ಅದರ್ ಬೆನಿಫಿಟ್ಸ್ ಟು ದ ಎಂಪ್ಲಾಯೀಸ್ ಅಂತ ಇದೆ. ಸೊ ಇದು ಒಂದು ಆನ್ಸರು. ಇದೇ ಕ್ವಶನಿಗೆ ನೀವು ಡೈರೆಕ್ಟಾಗಿ ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಈ ಪಾಯಿಂಟ್ಸನ್ನು ನೀವು ಬರಿಬಹುದು. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದಾಗ ಬಿಸ್ನೆಸ್ಸಿನ ಮೀನಿಂಗ್ ಬರೆದು, ಅರ್ನಿಂಗ್ ಪ್ರಾಫಿಟ್ಸ್, ಮಾರ್ಕೆಟ್ ಸ್ಟ್ಯಾಂಡಿಂಗ್, ಇನೋವೇಷನ್, ಪ್ರೊಡಕ್ಟಿವಿಟಿ, acquisition of physical and financial resources, improving managers' performance, improving workers' performance, social responsibility. 8 ಪಾಯಿಂಟ್ಸ್ ಇದೆ. ಸೊ 8 ಪಾಯಿಂಟ್ಸು ಎಕ್ಸ್ಪ್ಲೈನ್ ಮಾಡಬೇಕು. ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ಇದು ಈಸಿ ಆದರೆ ನೀವು ಇದನ್ನೇ ಕವರ್ ಮಾಡ್ಕೊಳ್ಬಹುದು. ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ನೆನಪಿರಲಿ, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸಿನ ಪಾಯಿಂಟ್ಸ್ ಇದು. ಓಕೆನಾ? ನೆಕ್ಸ್ಟು ಸೆಕೆಂಡ್ ಒನ್, ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅಂತ ಕೇಳ್ತಾರೆ. ಇದು ಕೂಡ ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ಲ ಅದೇ ಚಾಪ್ಟರಿಗೆ ಸಂಬಂಧಪಟ್ಟಿರೋದು. ಎಗೈನ್ ಮತ್ತೆ ಮೀನಿಂಗು, ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಅಂತ ಬರೆದು, ಫೀಚರ್ಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ, ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಡೀಲಿಂಗ್ಸ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ಎ ರೆಗ್ಯುಲರ್ ಬೇಸಿಸ್, ಪ್ರಾಫಿಟ್ ಅರ್ನಿಂಗ್, ಅನ್ಸರ್ಟೆನಿಟಿ ಆಫ್ ರಿಟರ್ನ್, ಎಲಿಮೆಂಟ್ ಆಫ್ ರಿಸ್ಕ್. ಓಕೆ? ನೆಕ್ಸ್ಟು ಕ್ವಶನ್ ನಂಬರ್ 3 ಮಾಡೆಲ್ ಪೇಪರಲ್ಲೂ ಇದೆ, ನಾವು ಕೊಡುವಂತಹ ಪ್ಯಾಕೇಜಲ್ಲೂ ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್ನೇ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ 2 parties, that is insurer and insured, where one party agrees to pay the compensation to another party against the loss which may arise due to uncertainty.
ಓಕೆನಾ. ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಯಾವ್ದು? ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್, ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ, ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್, ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್ ಆಫ್ ಲಾಸ್, ಲಾಸ್ಟ್ ಒನ್ ಪ್ರಿನ್ಸಿಪಲ್ ಆಫ್ ಕಾಸ್ ಪ್ರಾಕ್ಸಿಮಾ ಆರ್ ನಿಯರೆಸ್ಟ್ ಕಾಸ್ ಅಂತ ಬರೀಬೇಕು. ಸೊ 6 ಪ್ರಿನ್ಸಿಪಲ್ಸ್ ಇದೆ. 6 ಕೂಡ ವೆರಿ ಇಂಪಾರ್ಟೆಂಟು. ವಿವರಣೆ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಅನಿತಾ ಆ್ಯಂಡ್ ಅಶ್ವಿನಿ ಎಂಟರ್ಡ್ ಇನ್ ಟು ಅಗ್ರಿಮೆಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ನೋಡಿ ಇಲ್ಲಿ ಅನಿತಾ ಅಶ್ವಿನಿ ಎಂಟರ್ಡ್ ಇನ್ ಟು ಅಗ್ರಿಮೆಂಟ್ ಅಂತ ಹೇಳಿದ್ರೆ ಗೊತ್ತಾಗೋಯ್ತದು ಪಾರ್ಟ್ನರ್ಶಿಪ್ ಅಂತ ಹೇಳ್ಕೊಂಡು. ಬಿಸ್ನೆಸ್ ಆ್ಯಂಡ್ ಟು ಶೇರ್ ಇಟ್ಸ್ ಪ್ರಾಫಿಟ್ಸ್, ಐಡೆಂಟಿಫೈ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ದಟ್ ಡಿಸೈಡೆಡ್ ಟು ಸ್ಟಾರ್ಟ್ ಪಾರ್ಟ್ನರ್ಶಿಪ್. ಇಲ್ಲಿ 1 ಮಾರ್ಕ್ ನಿಮಗೆ ಬಂತು. ಎಕ್ಸ್ಪ್ಲೈನ್ ಇಟ್ಸ್ ಫೀಚರ್ಸ್ ಅಂತ ಇದೆ, ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಇದು 8 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಟಾಪಿಕ್ಕು. ಪಾರ್ಟ್ನರ್ಶಿಪ್ ಈಸ್ ಎ ಕಾಂಟ್ರಾಕ್ಟ್, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್ ಅಂತ ಹೇಳ್ಕೊಂಡು ಪಾರ್ಟ್ನರ್ಶಿಪ್ ಫಾರ್ಮಿನ ಮೀನಿಂಗ್ನ ಬರೀರಿ. ಪಾರ್ಟ್ನರ್ಶಿಪ್ ಮೀನಿಂಗ್ನ ಬರೆದು ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಫಾರ್ಮೇಷನ್ ಥ್ರೂ ಅಗ್ರಿಮೆಂಟ್, ಪ್ರೆಸೆನ್ಸ್ ಆಫ್ ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್, ಅನ್ಲಿಮಿಟೆಡ್ ಲಯಬಿಲಿಟಿ, ರಿಸ್ಕ್ ಬೇರಿಂಗ್, ಲ್ಯಾಕ್ ಆಫ್ ಕಂಟಿನ್ಯೂಯಿಟಿ, ಮೆಂಬರ್ಶಿಪ್, ಮ್ಯೂಚುವಲ್ ಏಜೆನ್ಸಿ, ಡಿಸಿಷನ್ ಆ್ಯಂಡ್ ಕಂಟ್ರೋಲ್ ಬೈ ಪಾರ್ಟ್ನರ್ಸ್ ಅಂತ ಇದೆ. ಟೋಟಲ್ ಆಗಿ 9 ಪಾಯಿಂಟ್ಸ್ ಇದೆ. ನೀವು 7 ಪಾಯಿಂಟ್ಸನ್ನ ವಿತ್ ಎಕ್ಸ್ಪ್ಲನೇಷನ್ ಬರಿಬೇಕು. ಫಾರ್ಮೇಷನ್ ಥ್ರೂ ಅಗ್ರಿಮೆಂಟ್, ಪ್ರೆಸೆನ್ಸ್ ಆಫ್ ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್, ಅನ್ಲಿಮಿಟೆಡ್ ಲಯಬಿಲಿಟಿ, ರಿಸ್ಕ್ ಬೇರಿಂಗ್, ಲ್ಯಾಕ್ ಆಫ್ ಕಂಟಿನ್ಯೂಯಿಟಿ, ಮ್ಯೂಚುವಲ್ ಏಜೆನ್ಸಿ, ಮೆಂಬರ್ಶಿಪ್, ಡಿಸಿಷನ್ ಆ್ಯಂಡ್ ಕಂಟ್ರೋಲ್ ಬೈ ಪಾರ್ಟ್ನರ್ಸ್. ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ. ಈ ಕ್ವಶನ್ನ ನಿಮಗೆ ನಾನು 4 ಮಾರ್ಕ್ಸಲ್ಲೂ ಕೂಡ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳ್ತಾರೆ. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಹ್ಯಾವಿಂಗ್ ಎ ಸಪರೇಟ್ ಲೀಗಲ್ ಎಂಟಿಟಿ, ಪರ್ಪೆಚುವಲ್ ಸಕ್ಸೆಷನ್ ಆ್ಯಂಡ್ ಕಾಮನ್ ಸೀಲ್. ಫೀಚರ್ಸು lengthy formation procedure, artificial person, separate legal entity, perpetual succession, management and control, limited liability, common seal, risk bearing. ಮಕ್ಕಳ ಇದ್ರ ಜೊತೆಗೆ ಜಾಯಿಂಟ್ ಸ್ಟಾಕ್ ಕಂಪನಿಯ ಮೆರಿಟ್ಸು ಮತ್ತು ಡಿಮೆರಿಟ್ಸು ನೋಡ್ಕೊಂಡಿರಬೇಕು. ವೆರಿ ಇಂಪಾರ್ಟೆಂಟ್. ಲಿಮಿಟೆಡ್ ಲಯಬಿಲಿಟಿ, ಟ್ರಾನ್ಸ್ಫರ್ ಆಫ್ ಶೇರ್ಸ್, ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್. ಡಿಮೆರಿಟ್ಸು ಕಾಂಪ್ಲೆಕ್ಸಿಟಿ ಇನ್ ಫಾರ್ಮೇಷನ್, ಲ್ಯಾಕ್ ಆಫ್ ಸೀಕ್ರೆಸಿ, ಡಿಲೇ ಇನ್ ಡಿಸಿಷನ್ ಮೇಕಿಂಗ್, ಇಂಪರ್ಸನಲ್ ವರ್ಕ್ ಎನ್ವಿರಾನ್ಮೆಂಟ್, ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟ್. ನಾನಿವಾಗ ಲಾಸ್ಟ್ ನಿಮಗೆ ಪಾರ್ಟ್ನರ್ಶಿಪ್ ಫಾರ್ಮಿಂದು ಫೀಚರ್ಸ್ ಹೇಳಿದ್ನಲ್ಲ, ಆ ಫೀಚರ್ಸ್ ಜೊತೆಗೆ ನೀವು ಪಾರ್ಟ್ನರ್ಶಿಪ್ ಫಾರ್ಮಿಂದು ಮೆರಿಟ್ಸು ಮತ್ತು ಡಿಮೆರಿಟ್ಸು ಕೂಡ ಓದ್ಕೊಳ್ಬೇಕು. ಜಾಯಿಂಟ್ ಸ್ಟಾಕ್ ಕಂಪನಿ ಹೇಗೆ ಓದ್ಕೊಂಡ್ರು ಅದೇ ರೀತಿಯೇ. ವೆರಿ ಇಂಪಾರ್ಟೆಂಟು. 4 ಮೆರಿಟ್ಸು 4 ಡಿಮೆರಿಟ್ಸು ಕೇಳ್ಬೋದು ನಿಮಗೆ 8 ಮಾರ್ಕ್ಸಿಗೆ. ಮೆರಿಟ್ಸು ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಜರ್, ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್, ಮೋರ್ ಫಂಡ್ಸ್, ಶೇರಿಂಗ್ ಆಫ್ ರಿಸ್ಕ್, ಸೀಕ್ರೆಸಿ. ಡಿಮೆರಿಟ್ಸ್ ಅನ್ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್ ರಿಸೋರ್ಸಸ್, ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್, ಲ್ಯಾಕ್ ಆಫ್ ಕಂಟಿನ್ಯೂಟಿ, ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. ಅಲ್ಲಿಗೆ ನಾನಿವಾಗ 8 ಮಾರ್ಕ್ಸ್ಗೆ ನಿಮಗೆ ಕೊಟ್ಟಿದ್ದು ಒಂದು ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್, ಸೆಕೆಂಡ್ ಒನ್ನು ಫೀಚರ್ಸ್ ಆಫ್ ಬಿಸ್ನೆಸ್, ಥರ್ಡ್ ಒನ್ನು ಪಾರ್ಟ್ನರ್ಶಿಪ್ಪಿನ ಫೀಚರ್ಸು ಮತ್ತು ಮೆರಿಟ್ಸು ಡಿಮೆರಿಟ್ಸು, ನೆಕ್ಸ್ಟ್ ಒನ್ನು ಜಾಯಿಂಟ್ ಸ್ಟಾಕ್ ಕಂಪನಿ ಅದರದ್ದು ಫೀಚರ್ಸು ಮೆರಿಟ್ಸು ಡಿಮೆರಿಟ್ಸು. ನೆಕ್ಸ್ಟು 4 ಮಾರ್ಕ್ಸಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಾನು, ಇದು ಕೋಆಪರೇಟಿವ್ ಸೊಸೈಟಿ. ಮತ್ತು ಇನ್ನೊಂದು ಸಲ ಓದ್ಕೊಳ್ಳಿ, ಯಾಕಂದರೆ ಈ ಚಾಪ್ಟರ್ಲಿ 2 ಕ್ವಶನ್ಸ್ ರೈಸ್ ಆಗುತ್ತೆ ನಿಮಗೆ. The cooperative society is a voluntary association of persons who join together with the motive of welfare of the members. ಡಿಮೆರಿಟ್ಸು ಮೆರಿಟ್ಸು ಎರಡು ನೋಡ್ಕೊಳ್ಬೇಕು. ಮೆರಿಟ್ಸು ಈಸಿ ಆಫ್ ಫಾರ್ಮೇಷನ್, ಈಕ್ವಲ್ ವೋಟಿಂಗ್ ರೈಟ್ಸ್, ಲಿಮಿಟೆಡ್ ಲಯಬಿಲಿಟಿ, ಸಪೋರ್ಟ್ ಫ್ರಮ್ ಗವರ್ನಮೆಂಟ್, ಎಕಾನಮಿ ಇನ್ ಆಪರೇಷನ್ಸ್, ಸ್ಟೇಬಲ್ ಎಕ್ಸಿಸ್ಟೆನ್ಸ್. ಡಿಮೆರಿಟ್ಸ್ ಲಿಮಿಟೆಡ್ ರಿಸೋರ್ಸಸ್, ಲ್ಯಾಕ್ ಆಫ್ ಸೀಕ್ರೆಸಿ, ಗವರ್ನಮೆಂಟ್ ಕಂಟ್ರೋಲ್, ಡಿಫರೆನ್ಸಸ್ ಆಫ್ ಒಪಿನಿಯನ್, ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಎಕ್ಸ್ಪ್ಲೈನ್ ಎನಿ 8 ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಇದು ಫಸ್ಟ್ ಚಾಪ್ಟರಿಗೆ ಸಂಬಂಧಪಟ್ಟಿದ್ದು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಬಿಸ್ನೆಸ್ಸಿನ ಮೀನಿಂಗ್ ಬರೆದಿದ್ದೀನಿ, ಅಗೈನ್ ಸೇಮ್ ಮೀನಿಂಗ್ ಅದು. Some of the factors to be considered while starting a business are selection of line of business, size of the firm, choice of form of ownership, location of business enterprises, facing the proposition, physical facilities, plant layout, competent and committed workforce, tax planning, launching the enterprise. ನೋಡಿ ಮಕ್ಕಳೇ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಚಾಪ್ಟ್ರಲ್ಲಿ ನಾನಿವಾಗ ಒಂದು ಫ್ಯಾಕ್ಟರ್ಸು, ಬಿಸ್ನೆಸ್ಸಿನ ಫ್ಯಾಕ್ಟರ್ಸು, ಸೆಕೆಂಡ್ ಒನ್ ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸು, ಥರ್ಡ್ ಒನ್ ಬಿಸ್ನೆಸ್ಸಿನ ಫೀಚರ್ಸು. ಇದು 3ರಲ್ಲಿ 1 ಗ್ಯಾರಂಟಿ ಎಕ್ಸಾಮಿಗೆ. ಓಕೆನಾ? ಒಂದಾಯಿತು. ಇನ್ನು ನೀವು ಎಷ್ಟು ಅಟೆಂಡ್ ಮಾಡಬೇಕು? 3 ಅಟೆಂಡ್ ಮಾಡಬೇಕಲ್ಲ, ಅಲ್ಲಿಗೆ 1 ಓಕೆ. ಎರಡನೇದು ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ, ನೆಕ್ಸ್ಟು ಸೋಲ್ ಟ್ರೇಡಿಂಗ್ ಕನ್ಸರ್ನು. ಸೋಲ್ ಟ್ರೇಡಿಂಗ್ ಕನ್ಸರ್ನ 4 ಮಾರ್ಕ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಬೇಕಾದರೆ ಇನ್ನೊಂದು ಸಲ ಪಾಯಿಂಟ್ಸ್ ಹೇಳ್ತೀನಿ.
Sole trading concern refers to a form of business organization which is owned, managed and controlled by an individual who gets all profits and bears all risk. ಅಥವಾ ಇನ್ನೊಂದು ಮೀನಿಂಗ್ ಬರಿಬೋದು, ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಅ ಬಿಸ್ನೆಸ್ ಕನ್ಸರ್ನ್ ವಿಚ್ ಈಸ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಎ ಸಿಂಗಲ್ ಪರ್ಸನ್ ಫಾರ್ ಹಿಸ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್ ಅಂತ ಬರಿಬಹುದು. ಫೀಚರ್ಸು: ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಜರ್, ಅನ್ಲಿಮಿಟೆಡ್ ಲಯಬಿಲಿಟಿ, ಸೋಲ್ ರಿಸ್ಕ್ ಬೇರರ್, ಕಂಟ್ರೋಲ್, ನೋ ಸಪರೇಟ್ ಎಂಟಿಟಿ. ಅಡ್ವಾಂಟೇಜಸ್ 5 ಇದೆ, 4 ಕಲ್ತ್ಕೊಂಡ್ರು ಸಾಕು. ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಜರ್, ಕ್ವಿಕ್ ಡಿಸಿಷನ್ ಮೇಕಿಂಗ್, ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್, ಬಿಸ್ನೆಸ್ ಸೀಕ್ರೆಸಿ, ಪ್ರಾಫಿಟ್, ಎ ಡೈರೆಕ್ಟ್ ಇನ್ಸೆಂಟಿವ್ ಫಾರ್ ಹಾರ್ಡ್ ವರ್ಕ್. ನೆಕ್ಸ್ಟ್ ಇದ್ರದ್ದು ಡಿಸ್ಅಡ್ವಾಂಟೇಜಸ್ STCದು: ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ, ಅನ್ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್ ಲೈಫ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್. ಓಕೆನಾ? ಅಲ್ಲಿಗೆ ಇವಾಗ ನಾನು ಏನಾಯಿತು, ಇಲ್ಲಿ ನಿಮಗೆ ಇವಾಗ ಹೇಳಿರೋದು ಒಂದು ಪಾರ್ಟ್ನರ್ಶಿಪ್ಪು, ಹೌದಾ, ಒಂದು ಪಾರ್ಟ್ನರ್ಶಿಪ್ಪು, ಇನ್ನೊಂದು STC ಸೋಲ್ ಟ್ರೇಡಿಂಗ್ ಕನ್ಸರ್ನು, ಜಾಯಿಂಟ್ ಸ್ಟಾಕ್ ಕಂಪನಿ 3, ಕೋಆಪರೇಟಿವ್ ಸೊಸೈಟಿ 4. 4ರಲ್ಲಿ 2 ಎಕ್ಸಾಮಿಗೆ ಗ್ಯಾರಂಟಿ ಬರುತ್ತೆ ಅಂದಾಗ ಈ 4 ಟಾಪಿಕ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು, ಕರೆಕ್ಟಾಗಿ ಓದ್ಕೊಳ್ಬೇಕು. ಅಲ್ಲಿಗೆ ನೀವು ಎಷ್ಟು ಕೇಪಬಲ್ ಆದ್ರಿ, ಇವಾಗ ಕೊಟ್ಟಿರುವಂಥ 5 ಕ್ವಶನಲ್ಲಿ ಹೆಂಗೆ ಕೊಟ್ಟರು 2 ಕ್ವಶನ್ ನೀವು ಬರೀತೀರಿ. ನೆಕ್ಸ್ಟು ಇನ್ಶೂರೆನ್ಸು, ಇದಕ್ಕೆ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನು, ಇದ್ರದ್ದು ಪಾಯಿಂಟ್ಸ್ ಏನು ಅಂತ ಹೇಳಿದ್ದೀನಿ. ಸೊ ಇದಿಷ್ಟು ನೋಡ್ಕೊಳ್ಬೇಕು ನೀವು. ಇಷ್ಟು ನೋಡ್ಕೊಂಡ್ರೆ ಸಾಕಾಗತ್ತೆ ನೀವು. ಬಟ್ ಇಲ್ಲಿ ಮಾಡೆಲ್ ಪೇಪರಲ್ಲಿ 2 ಎಕ್ಸ್ಟ್ರಾ ಕ್ವಶನ್ಸ್ ಇದೆಯಲ್ಲ, ಅವ್ರು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಆನ್ಸರ್ನ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ದ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್, ಡಿಮೆರಿಟ್ಸ್ ಆಫ್ ಮಲ್ಟಿಪಲ್ ಶಾಪ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಮಲ್ಟಿಪಲ್ ಶಾಪ್ಸ್ ಅಥವಾ ಚೈನ್ ಸ್ಟೋರ್ಸ್ ಅಂತ ಕರಿತೀವಿ, ಬೋತ್ ಆರ್ ಸೇಮ್. ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಆರ್ ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್ಸ್ ದಟ್ ಆರ್ ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ಮ್ಯಾನುಫ್ಯಾಕ್ಚರರ್ಸ್ ಆರ್ ಇಂಟರ್ಮೀಡಿಯರೀಸ್ ಡೀಲಿಂಗ್ ಇನ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ಬ್ರ್ಯಾಂಡೆಡ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಬಾಟಾ ಶೂ ಸ್ಟೋರ್ಸ್, ಮೆಕ್ಡೊನಾಲ್ಡ್. ಮಲ್ಟಿಪಲ್ ಶಾಪ್ಸ್ ಇಂದು ಮೆರಿಟ್ಸು: ಎಕನಾಮೀಸ್ ಆಫ್ ಸ್ಕೇಲ್, ಎಲಿಮಿನೇಷನ್ ಆಫ್ ಮಿಡ್ಲ್ ಮ್ಯಾನ್, ನೋ ಬ್ಯಾಡ್ ಡೇಟ್ಸ್, ಲೋ ಕಾಸ್ಟ್, ಫ್ಲೆಕ್ಸಿಬಿಲಿಟಿ. ಡಿಮೆರಿಟ್ಸ್: ಲಿಮಿಟೆಡ್ ಸೆಲೆಕ್ಷನ್ ಆಫ್ ಗೂಡ್ಸ್, ಲ್ಯಾಕ್ ಆಫ್ ಇನಿಷಿಯೇಟಿವ್, ಲ್ಯಾಕ್ ಆಫ್ ಪರ್ಸನಲ್ ಟಚ್, ಡಿಫಿಕಲ್ಟ್ ಟು ಚೇಂಜ್, ಡಿಮ್ಯಾಂಡ್. ನೆಕ್ಸ್ಟು ನಿಮಗೆ 41 ಕ್ವಶನು ಇದರಲ್ಲಿ ಕೇಳಿರುವಂಥದ್ದು. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಎಕ್ಸ್ಪೋರ್ಟ್ ಟ್ರೇಡ್ ಅಪ್ ಟು ಒಬ್ಟೈನ್ ಎಕ್ಸೈಸ್ ಕ್ಲಿಯರೆನ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನಿಲ್ಲಿ ನೋಡ್ಕೊಳ್ಳಿ. ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಎಕ್ಸ್ಪೋರ್ಟ್ ಟ್ರೇಡ್ ಆಫ್ಟರ್ ಒಬ್ಟೈನಿಂಗ್ ಎಕ್ಸೈಸ್ ಕ್ಲಿಯರೆನ್ಸ್, ಆಫ್ಟರ್ ಏನೇನಿದೆ ಅಂತ. ಒಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ಒರಿಜಿನ್, ರಿಸರ್ವೇಷನ್ ಆಫ್ ಶಿಪ್ಪಿಂಗ್ ಸ್ಪೇಸ್, ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್, ಇನ್ಶೂರೆನ್ಸ್ ಆಫ್ ಗೂಡ್ಸ್, ಕಸ್ಟಮ್ ಕ್ಲಿಯರೆನ್ಸ್, ಒಬ್ಟೈನಿಂಗ್ ಮೇಟ್ಸ್ ರೆಸಿಪ್ಟ್, ಪೇಮೆಂಟ್ ಆಫ್ ಫ್ರೈಟ್ ಆ್ಯಂಡ್ issuance of bill of lading, ಪ್ರಿಪರೇಷನ್ ಆಫ್ ಇನ್ವಾಯ್ಸ್, ಸೆಕ್ಯೂರಿಂಗ್ ಪೇಮೆಂಟ್. ಟೋಟಲ್ 9 ಪಾಯಿಂಟ್ಸ್ ಇದೆ. ಅಪ್ ಟು ಇಲ್ಲಿವರೆಗೆ ಏನು 3 ಚಾಪ್ಟರ್ಸ್ ಕವರ್ ಮಾಡಿದೆ, ಅಷ್ಟು ಕ್ವಶನ್ಸ್ನ ನೋಡಿಕೊಂಡು ಇದು 2 ನೋಡ್ಕೊಳ್ಬೇಕು. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ನಿಮಗೇನಾದರೂ ಹೆಲ್ಪ್ ಆಗುತ್ತೆ, ಹೋದ ವರ್ಷದ ಪೇಪರು ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದಕ್ಕೊಂದು ಐಡಿಯಾ ಬೇಕು ಅಂತ ಹೇಳಿದರೆ 2023-24 ಇದು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಎಕ್ಸಾಂಪಲ್. ಓಕೆ, ಇಲ್ಲಿ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಕೇಳಿದ್ದಾರೆ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಇದಂತೂ ಬೇಸಿಕ್ಕಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀರಿ ಫಸ್ಟ್ ಚಾಪ್ಟರಲ್ಲಿ. ನೆಕ್ಸ್ಟ್ ಇಲ್ಲಿ ಕೋಕೋ-ಕೋಲಾ ವಾಸ್ ಪ್ರೊಡ್ಯೂಸ್ಡ್ ಬೈ, ಇಲ್ಲಿ ಕೊಟ್ಟಿದ್ದಾರೆ. ಇದು ನಾವು STC ಅಂತ ಇದು ಓದಿ STC ಅಂತ ಫೈಂಡ್ ಔಟ್ ಮಾಡಿ ಅದ್ರದ್ದು ಮೆರಿಟ್ಸು ಡಿಮೆರಿಟ್ಸು ಬರೀಬೇಕು. ಸೋಲ್ ಟ್ರೇಡಿಂಗ್ ಕನ್ಸರ್ನು ಮತ್ತು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸು ಇಲ್ಲೂ ಕೂಡ ಇದೆ. ಸೊ ಇಲ್ಲೊಂದು ಪೇಪರಲ್ಲಿ ಟೈಪ್ಸ್ ಆಫ್ ಇಂಡಸ್ಟ್ರಿ ಕೇಳಿರೋದ್ರಿಂದ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಏನೇನು ಟೈಪ್ಸ್ ಇದೆ ಅಂತ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಬಿಡಿ. ಟೈಪ್ಸ್ ಆಫ್ ಇಂಡಸ್ಟ್ರೀಸು: ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಷಿಯರಿ ಇಂಡಸ್ಟ್ರಿ. ಪ್ರೈಮರಿಯಲ್ಲಿ ಎಗೈನ್ ಸಬ್ ಡಿವಿಷನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ. ಸೆಕೆಂಡರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಮತ್ತೆ 4 ಅನಾಲಿಟಿಕಲ್ ಇಂಡಸ್ಟ್ರೀಸ್, ಸಿಂಥೆಟಿಕಲ್ ಇಂಡಸ್ಟ್ರೀಸ್, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಸೊ ಇದಿಷ್ಟು ಕೂಡ ನಿಮಗೆ 8 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ದಾವ್ದು ನೋಡ್ಕೊಳ್ಬೇಕು ಅಂತ ಹೇಳೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅಂತ ಭಾವಿಸಿದ್ದೀನಿ. ಕೊಟ್ಟಿರೋ ಕ್ವಶನ್ಸ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೇನಾದರೂ ಇದ್ರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ರೆ ಈ ಕ್ವಶನ್ಸನ್ನು ಬಿಟ್ಟು ಬೇರೆ ಓದ್ಕೊಳ್ಬೇಡಿ. ಈ ಕ್ವಶನ್ಸನ್ನ ಓದ್ಕೊಂಡು ಅದ್ರ ಜೊತೆಗೆ ನಿಮಗೇನಾದರೂ ಕಾಲೇಜಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದು ಅಥವಾ ಇದು ಗ್ಯಾರಂಟಿ ಇದು ಬೀಳುತ್ತೆ ಅನ್ನೋದಿದ್ರು ಓದ್ಕೊಳ್ಳಿ. ಬಟ್ ಇವಾಗ ಕೊಟ್ಟಿರೋ ಕ್ವಶನ್ಸ್ ಅಂತೂ 100% ಇಂಪಾರ್ಟೆಂಟೇ ಆಗಿರುತ್ತೆ. ನೆಗ್ಲೆಕ್ಟ್ ಮಾಡೋದು ಬೇಡ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.